ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ನಾವು ಶಿವಮೊಗ್ಗ ಹತ್ತಿರ ಇರುವಂತಹ ಒಂದು ಕೂಡ್ಲಿಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ಕೂಡ್ಲಿಗಿ ದೇವಸ್ಥಾನ ಒಂದು ತುಂಬ ಪವಿತ್ರವಾದ ಒಂದು ಸ್ಥಳ ಅಂತಲೇ ಹೇಳ್ಬೋದು. ಕೂಡ್ಲಿಗಿ ಅಂದರೆ ಒಂದು ಚಿಕ್ಕದಾದ ಹಳ್ಳಿ, ಆದರೆ ಅದು ತುಂಬಾ ಫೇಮಸ್ಸು. ಯಾಕೆ ಅಂದರೆ ಈ ಕೂಡ್ಲಿಗಿಯಲ್ಲಿ ತುಂಗ ಮತ್ತು ಭದ್ರಾ ಎರಡು ನದಿಗಳು ಸೇರುವ ಒಂದು ಸ್ಥಳ ಅದು. ಅದರಲ್ಲೂ ಮುಖ್ಯವಾಗಿ ಈ ಕೂಡ್ಲಿಗಿಯಲ್ಲಿ ರಾಮೇಶ್ವರ ದೇವಸ್ಥಾನ ಇದೆ. ಆ ರಾಮೇಶ್ವರ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ. ಇದನ್ನು ದಕ್ಷಿಣದ ವಾರಣಾಸಿ ಅಂತಲೇ ಕರೀತಾರೆ. ಆ ಕೂಡ್ಲಿಗಿ ಊರು ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸ್ತೀವಿ. ಬನ್ನಿ ಹೋಗೋಣ, ಅದು ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಓಕೆ, ಬಾಬಾ ಸಿಕ್ಕಾಬಿಟ್ಟೆ ಬಿಸಿಲು ಕಣ್ರಿ. ಅಂತೂ ಇಂತೂ ಕೂಡ್ಲಿಗಿ ಕ್ಷೇತ್ರನ ಬಂದು ತಲುಪಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ನಮ್ಮ ಒಂದು ರೈಟ್ ಸೈಡ್ಗೆ ಬರೋದು ಭದ್ರಾ ನದಿ, ನಮ್ಮ ಒಂದು ಬಲಗಡೆಗೆ ಬರೋದು ಒಂದು ತುಂಗಾ ನದಿ. ಅದು ತುಂಗಾ ನದಿ ಮತ್ತು ಭದ್ರಾ ನದಿ ಎರಡು ಸೇರಿ ತುಂಗಭದ್ರಾ ನದಿಯಾಗಿ ಮುಂದೆ ಹರ್ಕೊಂಡು ಹೋಗುತ್ತೆ. ನೋಡಿ, ಇದು ಭದ್ರಾ ನದಿ. ಇದೇ ನೋಡಿ ಶ್ರೀ ಕ್ಷೇತ್ರ ಕೂಡ್ಲಿಗಿ. ಈ ಕಡೆಯಿಂದ ತುಂಗಾ ನದಿ ಹರ್ಕೊಂಡು ಬರುತ್ತೆ. ಈ ಕಡೆಯಿಂದ ಭದ್ರಾ ನದಿ ಹರ್ಕೊಂಡು ಬರುತ್ತೆ. ತುಂಗಾ ಭದ್ರಾ ನದಿಯಾಗಿ ಮುಂದೆ ಹರ್ಕೊಂಡು ಹೋಗುತ್ತೆ. ಕ್ಷೇತ್ರದಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಸ್ನಾನ ಅಂತಲೇ ಕರೀತಾರೆ. ನೋಡಿ, ಎಷ್ಟೋ ಜನ ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ. ಬೇಸಿಗೆಯಲ್ಲಿ ಹೊಳೆಗೆ ಸ್ನಾನ ಮಾಡೋದಂದ್ರೆ ಸಖತ್ ಖುಷಿ ಅನ್ಸುತ್ತೆ. ಇವರು ಚಿನ್ನ ಸಾಕು ಬರ ನೀನೋಗ್ತೀಯಾ? ನೋಡಿ ಹೆಂಗೆ ಆಟ ಆಡ್ತಾ ಇದಾರಂತ. ಸ್ವಲ್ಪ ಮುಂದೆ ಹೋಗು. ಚಿನ್ನ ಹಂಗೆ ಗಡಿಬಾರ್ದಂಗೆ. ಸಾಕು ಸಾಕು, ಇಲ್ಲೇ ಆಟ ಆಡ್ಬೇಕು. ಹಾಂ, ಸಾಕು ಬನ್ರ. ನೀನು ಇಷ್ಟೊತ್ತರೆಗೂ ಈಜಾಡ್ಬಿಟ್ಟು ಮತ್ತೆ ನೀರು ಒಳಗೆ ಹೋಗ್ತೀನಿ ನೀನು. ಸಾಕು, ಇಷ್ಟೊತ್ತರೆಗೂ ಆಟ ಆಡಿದ್ದು. ಅವನು ಇನ್ನೂ ಆಟ ಆಡ್ಬೇಕಂತ. ಅವನು ಸಾಕು ಆಟ ಆಡಿದ್ದು. ಬೇಸಿಗೆ ಕಾಲ ಅಲ್ವಾ, ಈ ಮಕ್ಕಳಿಗೆ ಅಂತೂ ನೀರು ಸಿಕ್ಕರೆ ಬಿಡೋದೇ ಇಲ್ಲ ಅಂತಾರೆ. ಬೈದರ ಕರ್ಕೊಂಬರ್ಬೇಕಿಲ್ಲ, ಹೊಡೆದ್ರೆ ಕರ್ಕೊಂಬರ್ಬೇಕು, ಆ ಲೆವೆಲ್ಗೆ ಆಗ್ಬಿಡುತ್ತೆ ಇವರು. ಈ ಕಡೆ ಬನ್ನಿರಿ. ನೀರು ಸಿಕ್ಕರೆ ಈಜಾಡ್ಬೇಕು, ಹಾರಾಡ್ಬೇಕು ಅಂತ ಬರೀ ಇದೇ ಅವ್ರ ಸ್ಟೋರಿ ಅವ್ರದ್ದು. ಇಬ್ಬರು ಬರಕ್ತಾನೆ ಅಲ್ಲ. ಬಿಸಿಲು ಬರೀ ಭಾರಿ ಇದೆಲ್ಲ, ಅದಕ್ಕೋಸ್ಕರ ಎಲ್ಲರೂ ನೀರಲ್ಲಿ ಆಟ ಆಡ್ಬೇಕು ಅಂತ. ನೋಡಿ, ಇಲ್ಲಿ ಒಂದು ತಣ್ಣೀರಿಂದ ಹೊಳೆಯಲ್ಲಿ ಎಷ್ಟು ಸ್ನಾನ ಮಾಡಿದ್ರು ಬೇಜಾರಾಗಲ್ಲ. ನೀವು ಬರ್ತಾನೆ ಇಲ್ಲ. ಅವನೇನು ಹೊಳೆ ನೋಡೋದು ಬಿಟ್ಟಿಲ್ಲ. ನೋಡಲ್ಲಿ ಹೊಳೆ ನೋಡ್ತಾರೆ ಇದ್ದಾರೆ.
ಆ್ಯಕ್ಚುಲಿ ನಮಗೆ ಈ ನದಿಯಲ್ಲಿ ಸ್ನಾನ ಮಾಡುವಂಥ ಒಂದು ಪ್ಲ್ಯಾನಿಂಗೇ ಇದ್ದಿಲ್ಲ. ಅಕಸ್ಮಾತ್ ಆ ರೀತಿಯನ್ನು ಪ್ಲ್ಯಾನಿಂಗ್ ಇದ್ದರೆ ಬಟ್ಟೆಗಳನ್ನ ತೊಗೊಂಬರ್ಬೋದಾಗಿತ್ತು. ಇಲ್ಲಿ ನೀರನ್ನ ನೋಡಿ ನಮ್ಗೆ ಇರೋಕ್ಕಾಗಲಿಲ್ಲ. ಅದಕ್ಕೆ ನಾನು ನಮ್ಮ ಮಕ್ಕಳೆಲ್ಲ ಸೇರಿಕೊಂಡು ಸ್ನಾನ ಮಾಡಿದ್ವಿ. ನಮ್ಮ ಮನೆಯವರು ಸ್ನಾನ ಮಾಡಲಿಲ್ಲ. ಅವರು ಯಾಕಂದರೆ ಬಟ್ಟೆ ಬೇರೆ ತೊಗೊಂಬಂದಿದ್ದಿಲ್ಲವಲ್ಲ, ಅದಕ್ಕೋಸ್ಕರ ನಾನು ನಮ್ಮ ಮಕ್ಕಳು ಎಲ್ಲರೂ ಸ್ನಾನ ಮಾಡ್ಕೊಂಡ್ವಿ. ಆದರೆ ಇವ್ರು ಇದ್ದಾರೆ ನೋಡಿ, ಇವರು ಒಳೆ ಬಿಟ್ಟು ಬರ್ತಾನೆ ಇದ್ದಿಲ್ಲ ಇವರು. ಹಾಗೂ ಈಗ ಜಗಳ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ. ಚಿಂಟು ಹೇಗಿತ್ತು ಒಳ್ಳೆ ಸ್ನಾನ? ಹಾಂ, ಚೆನ್ನಾಗಿತ್ತಾ? ಅವನು ನಮ್ಮ ಚಿನ್ನು ನೋಡಿ ಇನ್ನೂ ಸಿಟ್ಟಾಗಿದ್ದಾನ ಅಲ್ಲೇನಪ್ಪ? ಹಾಂ, ಯಾಕೋ ಚಿನ್ನ? ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗೋಣ. ಬರುವಂಥ ಮೊದಲನೇ ದೇವಸ್ಥಾನ ಅಂತಂದರೆ ಉಗ್ರ ನರಸಿಂಹ ದೇವಸ್ಥಾನ. ಈಗ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ. ಉಗ್ರವೀರಂ ನರಸಿಂಹ ದೇವಸ್ಥಾನ. ಆಗ್ತಿಲ್ಲಪ್ಪ, ನೀವು ಹೊರಗಡೆಯಿಂದ ಬಂದು ತಣ್ಣಗಾಗತ್ತೆ. ವೆಂಕಟರಮಣ ಗೋವಿಂದ ಗೋವಿಂದ. ಉಗ್ರ ನರಸಿಂಹ ದೇವಸ್ಥಾನ ನೋಡಿದ್ದಾಯಿತು. ಈಗ ಇದೇ ದೇವಸ್ಥಾನ ಪಕ್ಕದಲ್ಲಿರುವಂತಹ ರಾಮೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಇದು ರಾಮೇಶ್ವರ ದೇವಸ್ಥಾನ. ಈಗ ನಾವೆಲ್ಲರೂ ರಾಮೇಶ್ವರ ದೇವಸ್ಥಾನ ನೋಡಿದಾಗಿದ್ದ ಮೇಲೆ ಶಾರದಾಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಶೃಂಗೇರಿ ಶಾರದಾಂಬ ದೇವಸ್ಥಾನ ಥರನೇ ಇರುವಂತಹ, ಕೂಡ್ಲಿಯಲ್ಲಿ ಇರುವಂತಹ ಶಾರದಾಂಬ ದೇವಸ್ಥಾನ. ಓ, ಬಾಗ್ಲಾಕ್ಬಿಟ್ಟಿದೆಯಲ್ಲ ಚಿಂಟು. ಚಿನ್ನಮ್ಮ, ಬಾಗ್ಲಾಕಿದೆ. ಹ್ಞೂ ಹ್ಞೂ
ಚಂದ್ರಮೌಳೇಶ್ವರ ದೇವಸ್ಥಾನ ಇದು. ಗಂಟೆ 3:30 ಆಗಿದ್ದರಿಂದ ಆ ದೇವಸ್ಥಾನ ಬಾಗ್ಲಾಕಿದ್ದಾರೆ. ಸಂಜೆ ಮತ್ತೆ 5:15 ಓಪನ್ ಮಾಡ್ತಾರಂತೆ. ಇದಕ್ಕಿಂತ ಮುಂಚೆ ನಾವು ಈ ಕೂಡ್ಲಿ ಕ್ಷೇತ್ರಕ್ಕೆ ಬಂದಿದ್ವಿ. ಆ ಟೈಮಲ್ಲಿ ತೆಗೆದಂಥ ವಿಡಿಯೋ ನನ್ನ ಹತ್ರ ಇದೆ. ಅದೇ ಒಂದು ವಿಡಿಯೋನ ಈ ಒಂದು ವಿಡಿಯೋದಲ್ಲಿ ಹಾಕ್ತೀನಿ. ನೀವು ಶಾರದಾಂಬೆನ ನೀವು ನೋಡ್ಬೋದು. ಇದರಲ್ಲಿ ಹೇಗೋ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾರಲ್ಲ, ಅದೇ ರೀತಿಯೇ ಇಲ್ಲೂ ಕೂಡ ಮಕ್ಕಳಿಗೆ ಅಕ್ಷರಾಭ್ಯಾಸನೂ ಕೂಡ ಮಾಡಿಸ್ತಾರೆ. ಅದನ್ನು ಇಲ್ಲಿ ಮಠದಲ್ಲಿರುವಂತಹ ಸಿಬ್ಬಂದಿಗಳನ್ನ ಕೇಳಿದರೆ ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ. ಭೇಟಿ ಕೊಟ್ವಿ. ಇಲ್ಲಿರುವಂತಹ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ದೇವರ ದರ್ಶನ ಮಾಡಿಕೊಂಡ್ವಿ. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. 2 ನದಿಗಳು ಸೇರುವಂತಹ ಒಂದು ಜಾಗ ಇದು. ಅದು ಯಾವುದು ಅಂತ ನಾನು ಫಸ್ಟೇ ನಿಮಗೆ ಹೇಳಿದ್ದೀನಿ. ತುಂಗಾ ಮತ್ತು ಭದ್ರಾ 2 ನದಿಗಳು ಸೇರಿ ಇಲ್ಲಿಂದ ತುಂಗಭದ್ರಾ ನದಿಯಾಗಿ ಮುಂದೆ ಹೋಗುವಂತಹ ಸ್ಥಳ ಇದು. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಎವ್ರಿವನ್. Thanks for watching. Bye. Please subscribe ಮಾಡಿ. Thanks for watching. Bye.